A very warm good morning to everyone. ಎಲ್ಲರಿಗೂ ಮುಂಚಾನೆಯ ಶುಭಾಶಯಗಳು. So I am Makaji Ingale, Department of Economics, handling the first year and second year economics papers. ನನ್ನ ಹೆಸರು ಮಕಾಜಿ ಇಂಗ್ಳೆ ಅಂತ ಹೇಳಿ ನಾನು ನಿಮಗೆ ಅರ್ಥಶಾಸ್ತ್ರವನ್ನು ಬೋಧಿಸ್ತಾ ಇದ್ದೀನಿ. So today we have to discuss what are the basic very important words in economics. If you have to understand economics, there are many very important words are there. So what are those? So today we are started first year economic bridge course. If you want to understand economics, you have to understand some basic concept or basic words in economics. ನಿಮಗೆ ಪ್ರಥಮ ವರ್ಷದ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಆ ಒಂದು ಅರ್ಥಶಾಸ್ತ್ರವು ನಿಮಗೆ ಅರ್ಥವಾಗಬೇಕು ಅನ್ನೋದಾದ್ರೆ ಕೆಲವು ಮುಖ್ಯವಾದ ಪದಗಳ ಅರ್ಥವನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತಾ ಇದ್ವಿ, ಬ್ರಿಡ್ಜ್ ಕೋರ್ಸ್ ಅಂತ ಕರಿತಾ ಇದ್ದೀವಿ. ಯಾವೆಲ್ಲ ವರ್ಡ್ಸ್ಗಳನ್ನ ನಾವು ಅರ್ಥ ಮಾಡ್ಕೋಬೇಕು, ಯಾಕಂದ್ರೆ ಆ ವರ್ಡ್ಸ್ಗಳು ಏನಾಗ್ತಾ ಇರ್ತವೆ, ನಮಗೆ ಪದೇ ಪದೇ ರಿಪೀಟ್ ಆಗ್ತಿರ್ತವೆ. ದೋಸ್ ವರ್ಡ್ಸ್ ಆರ್ ರಿಪೀಟೆಡ್ ಇನ್ ಎವ್ರಿ ಚಾಪ್ಟರ್, in a micro also, in a macro also, in a development economics also, in a statistic also. Those words are repeated. So today we are discussing what is the meaning of those words, how economics is important, and what is the meaning of economics, how economics word is derived. Economics ಅನ್ನೋ ಪದ ಎಲ್ಲಿಂದ ಬಂತು, ಯಾಕೆ ನಾವು ಎಕನಾಮಿಕ್ಸ್ ಅನ್ನ ಅಧ್ಯಯನ ಮಾಡಬೇಕು, ಯಾಕೆ ಅರ್ಥಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಬೇಕು, ಅದರ ಜೊತೆಗೆ ಎಕನಾಮಿಕ್ಸ್ ಅಂತಂದ್ರೆ ಏನು. ಈಗಾಗಲೇ ನೀವು ಸೋಷಿಯಲ್ ಸ್ಟಡಿ 10ನೇ ತರಗತಿಯಲ್ಲಿ ನೀವು ಸೋಷಿಯಲ್ ಸ್ಟಡಿ ಅಥವಾ ಸಮಾಜ ವಿಜ್ಞಾನವನ್ನು ಈಗಾಗಲೇ ನೀವು ಅಧ್ಯಯನ ಮಾಡಿದ್ದೀರಾ. ಅಲ್ಲಿ ರಾಜ್ಯಶಾಸ್ತ್ರವನ್ನು ನೋಡಿದ್ದೀರಾ ಮತ್ತು ಆರ್ಥಿಕತೆಯನ್ನು ನೋಡಿದ್ದೀರಾ. ಕೇವಲ ಅಲ್ಲಿ ಎಕನಾಮಿಕ್ಸ್ ಅಂತಂದ್ರೆ ಏನು ಓದಿದ್ದೀರಾ, ಸ್ವಲ್ಪ ಒಂದು ಭಾಗ ಅಂದ್ರೆ 10-20% ಏನು ಮಾಡಿದ್ರೆ ಅರ್ಥಶಾಸ್ತ್ರಕ್ಕೆ ಅಧ್ಯಯನ ಮಾಡಿದ್ದೀರಾ. ಎಷ್ಟೋ ಮಕ್ಕಳಿಗೆ ನಾನು ಇಂಟರ್ವ್ಯೂದಲ್ಲಿ ಕೇಳಿದ್ದೀನಿ, RBI ಅಂತಂದ್ರೆ ಏನು, ಅದು ಎಲ್ಲಿದೆ ಮತ್ತು ಅದು ಹೇಗೆ ವರ್ಕ್ ಮಾಡುತ್ತೆ ಅಂತಂದಾಗ ಎಷ್ಟೋ ಜನ ಕರೆಕ್ಟ್ ಆನ್ಸರ್ನ ಕೊಟ್ಟಿದ್ರೆ 80-90% ಮಕ್ಕಳು ಏನು ಮಾಡಿದ್ರೆ ಕರೆಕ್ಟ್ ಆದ ಆನ್ಸರನ್ನೇ ಕೊಟ್ರಿ. ಬಟ್ ಕೆಲವು ವಿದ್ಯಾರ್ಥಿಗಳು ಏನು ಮಾಡಿದ್ದೀರಿ, ಅದಕ್ಕೆ ರಾಂಗ್ ಆದ ಆನ್ಸರ್ನ ಕೂಡ ಕೊಟ್ಟಿದ್ದೀರಾ. ಓಕೆ, ಲೆಟ್ ಇಟ್ ಬಿ. ಬಟ್ ಟುಡೇ ವಿ ಹ್ಯಾವ್ ಟು ಡಿಸ್ಕಸ್ how economics is derived, where it is from derived. The word economics is derived from Greek word, that is oikonomia. The word economics is derived from Greek word, that is oikonomia. So in the most of the competitive examination they will ask this question, and if we divide the oikonomia word, it means of okos means household. Is it clear? And nomia means management. Totally, the word oikonomia is nothing but household management. It's very easy. It means your family management, your household management is nothing but economics. ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರ ಅಥವಾ ಎಕನಾಮಿಕ್ಸ್ ಅನ್ನೋ ಒಂದು ಪದ ಗ್ರೀಕ್ ಪದದಿಂದ ಏನಾಗುತ್ತೆ, ಅದು ಹುಟ್ಕೊಳ್ಳುತ್ತೆ. ಯಾವ ಒಂದು ಗ್ರೀಕ್ ಪದ, ಅದು ಒಕೋನೋಮಿಯಾ ಅಂತ ಕರೀತಾ ಇದ್ದೀವಿ. ಅದಕ್ಕೆ ನಾವು ಏನಂತ ಕರೀತಾ ಇದ್ದೀವಿ, ಒಕೋನೋಮಿಯಾ. ಅಲ್ಲಿ ಆ ವರ್ಡ್ ಅನ್ನ ಡಿವೈಡ್ ಮಾಡಿದಾಗ ನಮಗೆ ಅರ್ಥಶಾಸ್ತ್ರದ ನಿಜವಾದ ಅರ್ಥ ಏನಾಗುತ್ತೆ ಗೊತ್ತಾಗುತ್ತೆ. ಒಕೋಸ್ ಅಂತಂದ್ರೆ ಏನಂತ ಹೇಳ್ತಾ ಇದ್ದಾರೆ ಅವರು, ಹೌಸ್ ಹೋಲ್ಡ್ ಅಂದ್ರೆ ಬೇರೆ ಏನಲ್ಲ, ಕನ್ನಡದಲ್ಲಿ ಇದಕ್ಕೆ ಏನಂತ ಕರೀತಾ ಇದ್ದೀವಿ, ಮನೆಯ ಅಂತ ಕರೀತಾ ಇದ್ದೀವಿ. ಮ್ಯಾನೇಜ್ಮೆಂಟ್ ಯಾವುದು, ನೋಮಿಯಾ ಅಂತಂದ್ರೆ ಏನಂತ ಕರೀತಾ ಇದ್ದೀವಿ, ಮ್ಯಾನೇಜ್ಮೆಂಟ್ ಅಂದ್ರೆ ನಿರ್ವಹಣೆ. ಎರಡೂ ಸೇರಿಸಿ ಬರೆದಾಗ ಏನಾಗುತ್ತೆ ನನಗೆ, ಮನೆಯ ನಿರ್ವಹಣೆ ಅಂದ್ರೆ ಒಂದು ಕುಟುಂಬ ಆಗಿರಬಹುದು ಅಥವಾ ಒಂದು ಮನೆಯ ನಿರ್ವಹಣೆ ಮಾಡ್ಕೊಳ್ಳುವುದು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್? ದಿನನಿತ್ಯ ಜೀವನದಲ್ಲಿ ನಮ್ಮ ಮನೆಯಲ್ಲಿ ಏನ್ ನಡೀತಾ ಇದೆ, ಪಾಪ ಏನ್ ಮಾಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ, ಅಮ್ಮ ಮನೆ ಕೆಲಸ ಮಾಡ್ತಾ ಇದ್ದಾರೆ, ಅಣ್ಣನೂ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಯಾರೋ ಎಜುಕೇಶನ್ ಕೊಡ್ಕೊಳ್ತಾ ಇದ್ದಾರೆ. ಇಟ್ ಮೀನ್ಸ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್. ಪಪ್ಪ ಪ್ರತಿ ತಿಂಗಳು ಕೂಡ ರೇಷನ್ ಮಾಡ್ತಾ ಇದ್ದಾರೆ, ಅಲ್ಲಿ ಏನ್ ನಡೀತಾ ಇದೆ, ಅನುಭವ ನಡೀತಾ ಇದೆ, ಎಷ್ಟು ಹಣ ಬಂತು, ಎಷ್ಟು ಹಣ ಖರ್ಚಾಗ್ತಾ ಇದೆ, ಇದ್ರ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಏನಾಗಿರುತ್ತೆ, ಎಕನಾಮಿಕ್ಸ್ ಆಗಿರುತ್ತೆ. ಇಟ್ಸ್ ನಥಿಂಗ್ ಬಟ್ ಎಕನಾಮಿಕ್ಸ್. The household management is nothing but everyday life in our family. So we are spending lot of money for the consumption of goods and services, for the services of many like doctor services, lawyer services, education services. We are spending money. So that household management is nothing but
economics. Now comes to the point now. So what is economics? ಹಾಗಿದ್ರೆ ಅರ್ಥಶಾಸ್ತ್ರ ಅಂತಂದ್ರೆ ಏನು? ಯಾವುದ್ರ ಬಗ್ಗೆ ಇದು ಅಧ್ಯಯನ ಮಾಡುತ್ತೆ? So you already know that household management is nothing but economics. Economics is nothing but it's everyday life activities like production, consumption, exchange. These all are nothing but economics. Is it clear? The everyday activities like production, consumption, exchange. So this is nothing but your economics. ಅರ್ಥಶಾಸ್ತ್ರ ಅಂತಂದ್ರೆ ಬೇರೆ ಏನೂ ಅಲ್ಲ, ನಮ್ಮ ದಿನನಿತ್ಯದ ಚಟುವಟಿಕೆಗಳಾದ ಉತ್ಪಾದನೆ, ಅನುಭೋಗ ಮತ್ತು ಬದಲಾವಣೆ, ವಿತರಣೆ ಆಗಿರಬಹುದು ಅಥವಾ ಎಕ್ಸ್ಚೇಂಜ್ ಅಂತ ಕರೀತಾ ಇದ್ದೀವಿ. ಇವುಗಳನ್ನ ಏನಂತ ಕರೀಬಹುದಾಗಿ ಒಟ್ಟಾರೆಯಾಗಿ ನಾನು ಅರ್ಥಶಾಸ್ತ್ರ ಅಂತ ಕರೀಬಹುದು. ಬಿಕಾಸ್ ಎವ್ರಿ ಡೇ ವಿ ಆರ್ ಪ್ರೊಡ್ಯೂಸಿಂಗ್ ಮೆನಿ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಆನ್ ಎಕಾನಮಿ. ಪ್ರತಿನಿತ್ಯ ಜೀವನದಲ್ಲಿ ಅನೇಕ ತರಹದ ಸರಕು ಮತ್ತು ಸೇವೆಗಳನ್ನ ಏನ್ ಮಾಡ್ತಾ ಇದೀವಿ, ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಅಂಡ್ ಆ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿದ್ರೆ ಏನ್ ಮಾಡ್ತಾ ಇದೀವಿ, ನಾವು ಅನುಭೋಗ ಮಾಡ್ತಾ ಇದ್ದೀವಿ, ಕನ್ಸಂಪ್ಷನ್. ದೆನ್ ಅವುಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದೀವಿ, ನಾವು ಬೆಳೆದವರು ನಮಗೆ ಕೊಡ್ತಾ ಇದ್ದಾರೆ, ನಾವು ಅವ್ರಿಗೆ ದುಡ್ಡನ್ನ ಕೊಡ್ತಾ ಇದೀವಿ. ಈ ರೀತಿಯಾಗಿ ದ ಎಕನಾಮಿಕ್ಸ್ ಇಸ್ ನಥಿಂಗ್ ಬಟ್ ಎವ್ರಿಡೇ ಲೈಫ್ ರಿಗಾರ್ಡಿಂಗ್ production, consumption and exchange is called economics. Is it clear? The next one, what are the branches of economics? What are the branches of economics? ಅರ್ಥಶಾಸ್ತ್ರದಲ್ಲಿ ಬರುವಂತ ವಿಭಾಗಗಳು ಯಾವಂತ ಕೇಳಿದಾಗ mainly we are divided the subject matter of economics as a two parts. The first part is micro. Second part is macro. The two branches of economics is microeconomics and macroeconomics. So ಅರ್ಥಶಾಸ್ತ್ರದ ಎರಡು ವಿಭಾಗಗಳು ಯಾವಂತ ನಾವು ಕೇಳಿದಾಗ ಇಲ್ಲಿ ನಮಗೆ ಎರಡು ವಿಭಾಗಗಳು ಬರ್ತಾ ಇದಾವೆ. ಮೊದಲನೇದಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ, ಎರಡನೇದಾಗಿ ವಿಶಾಲ ಅರ್ಥಶಾಸ್ತ್ರ ಅಂತ ಕರೀತಾ ಇದ್ದೀವಿ, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಸಮಗ್ರ ಅರ್ಥಶಾಸ್ತ್ರ ಅಂತ ನಾವು ಕರೀತಾ ಇದ್ದೀವಿ. ಎರಡು ವಿಭಾಗಗಳು ಯಾವ್ದ್ರಿ? ಮೊದಲನೇದಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ, ಎರಡನೇದಾಗಿ ಸಮಗ್ರ ಅರ್ಥಶಾಸ್ತ್ರ ಅಥವಾ ವಿಶಾಲ ಅರ್ಥಶಾಸ್ತ್ರ ಅಂತ ಕೂಡ ಏನ್ ಮಾಡ್ತಾ ಇದ್ದಾರೆ, ಅದನ್ನ ಕರೀತಾ ಇದ್ದಾರೆ. ಸೊ ಇದು ನಿಮಗೆ ಸೆಕೆಂಡ್ ಇಯರ್ ಬಂದಾಗ ಕಂಪ್ಲೀಟ್ ಆಗಿ ಒಂದು ಮೈಕ್ರೋ ಎಕನಾಮಿಕ್ಸ್ ಅಂತ ಬರುತ್ತೆ, ಇನ್ನೊಂದು ಪಾರ್ಟ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಬರುತ್ತೆ. ಆ ಸಂದರ್ಭದಲ್ಲಿ ಅದನ್ನ ನಾವು ಡಿಸ್ಕಷನ್ ಮಾಡೋಣ. ಮೈಕ್ರೋ ಅಂತಂದ್ರೆ ಏನು, ಮ್ಯಾಕ್ರೋ ಅಂತಂದ್ರೆ ಏನು. ದ ಮೈಕ್ರೋ ಇಸ್ ನಥಿಂಗ್ ಬಟ್ ಸ್ಮಾಲ್, ಮ್ಯಾಕ್ರೋ ಇಸ್ ನಥಿಂಗ್ ಬಟ್ ಲಾರ್ಜ್. ಸೂಕ್ಷ್ಮ ಅಂತಂದ್ರೆ ತುಂಬಾ ಚಿಕ್ಕದಾದದ್ದು ಮತ್ತು ವಿಶಾಲ ಅಥವಾ ಸಮಗ್ರ ಅಂತಂದ್ರೆ ತುಂಬಾ ದೊಡ್ಡದಾಗೋದಕ್ಕೆ ಅಂತ ಏನ್ ಕರೀತಾ ಇದೀವಿ ನಾವು, ಮ್ಯಾಕ್ರೋ ಅಂತ ಕರೀತಾ ಇದ್ದೀವಿ. ಸೊ ನಾವ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ಫಸ್ಟ್ ಇಯರ್ ಎಕನಾಮಿಕ್ಸ್ ಅಲ್ಲಿ ಯಾವ ಪಾರ್ಟ್ಸ್ ಬರ್ತಾ ಇದಾವೆ? ಫಸ್ಟ್ ಇಯರ್ ಎಕನಾಮಿಕ್ಸ್ ಟೆಕ್ಸ್ಟ್ ಬುಕ್. ಫಸ್ಟ್ ಇಯರ್ ಎಕನಾಮಿಕ್ಸ್ parts. So there are two textbooks available for the first year economics. One is Indian Development Economics. Indian Development Economics. Second one, Statistics in Economics. First one is the Indian Development Economics. Second one is the Statistics in Economics. Is it clear? So, ಮೊದಲ ಪ್ರಥಮ PUCಯ ಅರ್ಥಶಾಸ್ತ್ರದಲ್ಲಿ ನಮಗೆ ಎರಡು ರೀತಿಯಾದಂತಹ ಪಠ್ಯಪುಸ್ತಕಗಳು ಲಭ್ಯತೆ ಇದ್ದಾವೆ. ಮೊದಲನೇದಾಗಿ ಯಾವ್ದ್ರಿ? ಭಾರತೀಯ ಆರ್ಥಿಕತೆಯ ಅಭಿವೃದ್ಧಿ, ಇಂಡಿಯನ್ ಡೆವಲಪ್ಮೆಂಟ್ ಎಕನಾಮಿಕ್ಸ್. ಎರಡನೇದಾಗಿ ಬರುವಂತದ್ದು ಸ್ಟ್ಯಾಟಿಸ್ಟಿಕ್ ಇನ್ ಎಕನಾಮಿಕ್ಸ್, ಸಂಖ್ಯಾಶಾಸ್ತ್ರದಲ್ಲಿ ಅರ್ಥಶಾಸ್ತ್ರ ಅಥವಾ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ. ಸೊ ಯಾವ ರೀತಿ ಅರ್ಥಶಾಸ್ತ್ರದಲ್ಲಿ ನಾವು ಸಂಖ್ಯಾಶಾಸ್ತ್ರದ ಕೆಲವು ಟೂಲ್ಸ್ ಗಳನ್ನ ಯೂಸ್ ಮಾಡ್ತಾ ಅನ್ನೋದು ಟೂ ಪಾರ್ಟ್ ಬರುತ್ತೆ. ಇದು ನಮಗೆ ಎಕ್ಸಾಮಿಗೆ ಬರುವಂತದ್ದು 65 ಮಾರ್ಕ್ಸ್ ಇದರಿಂದ ಬಂದ್ರೆ 35 ಮಾರ್ಕ್ಸ್ ಇದರಿಂದ ಬರ್ತಾ ಇದೆ. Is it clear? The first textbook Indian Development Economics have the weightage of 65 marks. The second one is the Statistics in Economics that carries 35 marks. The total will be 100 marks for the annual examination.
ಮೊದಲನೇ ಪಠ್ಯ ಪುಸ್ತಕ ಭಾರತೀಯ ಅರ್ಥಶಾಸ್ತ್ರ ಅಥವಾ ಭಾರತದ ಅರ್ಥಶಾಸ್ತ್ರ ಅಭಿವೃದ್ಧಿಯಲ್ಲಿ 65 ಅಂಕಗಳು ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದ್ರೆ, ಎರಡನೇದಾಗಿ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಅರ್ಥಶಾಸ್ತ್ರದಲ್ಲಿ ಏನ್ ಬರ್ತಾ ಇದೆ 35 ಅಂಕಗಳನ್ನು ನಾವೇನ್ ಮಾಡ್ತಾ ಇದೀವಿ ಪಡ್ಕೊಳ್ತಾ ಇದೀವಿ. ಒಟ್ಟಾರೆಯಾಗಿ ನಾವು ವಾರ್ಷಿಕ ಪರೀಕ್ಷೆಯಲ್ಲಿ 100 ಅಂಕಗಳಿಗೆ ಈ ಎರಡು ಪುಸ್ತಕಗಳಿಂದ ನಾವೇನ್ ಮಾಡ್ತಾ ಇದೀವಿ ಕ್ವಶನ್ ಗಳನ್ನ ತೆಗಿತಾ ಇದೀವಿ. ಇದಕ್ಕೆ ತಕ್ಕ ಹಾಗೆ ನಮಗೆ ಒಂದು ಕ್ವಶನ್ ಬ್ಯಾಂಕ್ ಅವೈಲೇಬಲ್ ಇರುತ್ತೆ. ಆ ಕ್ವಶನ್ ಬ್ಯಾಂಕ್ ತಕ್ಕ ಹಾಗೆ ನಾವೇನ್ ಮಾಡ್ತಾ ಇದೀವಿ ಈ ಎರಡು ಟೆಕ್ಸ್ಟ್ ಬುಕ್ ಗಳನ್ನ ನಾವೇನ್ ಮಾಡ್ತಾ ಇದೀವಿ ಓದ್ತಾ ಇದೀವಿ. ಇದು ನಮಗೆ ಫಸ್ಟ್ ಇಯರ್ ಎಕನಾಮಿಕ್ಸ್ ಅಲ್ಲಿ ಬರುವಂತ ಎರಡು ಪಠ್ಯ ಪುಸ್ತಕಗಳ ಲಭ್ಯತೆ. ಈ ಫಸ್ಟ್ ಇಯರ್ ಎಕನಾಮಿಕ್ಸ್, so when we are discussing Indian development economics as well as the statistic in economics, we have to understand some basic words in economics. ನಮಗೆ ಈ ಎರಡು ಪಠ್ಯ ಪುಸ್ತಕಗಳು ಅರ್ಥ ಆಗಬೇಕು ಅಂತಂದ್ರೆ ಕೆಲವು ವರ್ಡ್ಗಳು ಅಥವಾ ಕೆಲವು ಶಬ್ದಗಳು ಏನಾಗ್ತವೆ ನಮಗೆ ಪದೇ ಪದೇ ಏನಾಗ್ತಿರ್ತಾವು ರಿಪೀಟ್ ಆಗ್ತಾ ಇರ್ತವೆ. ಆ ಪದಗಳ ಅರ್ಥ ಗೊತ್ತಿದ್ರೆ ನಮ್ಗೆ ಈಸಿಯಾಗಿ ಆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಅಂತಹ ಪದಗಳು ಯಾವುವು? ಮೊದಲನೇದಾಗಿ ಬರುವಂತದ್ದು ಸಮ್ ಬೇಸಿಕ್ ವರ್ಡ್ಸ್ ಇನ್ ಎಕನಾಮಿಕ್ಸ್. ಬೇಸಿಕ್ ವರ್ಡ್ಸ್ ಇನ್ ಎಕನಾಮಿಕ್ಸ್, ಕೆಲವು ಮೂಲಭೂತ ಶಬ್ದಗಳು ಯಾವಪ್ಪ ಅರ್ಥಶಾಸ್ತ್ರದಲ್ಲಿ ನಾವು ಯೂಸ್ ಮಾಡುವಂಥದ್ದು ಅಂತಂದ್ರೆ ಪದೇ ಪದೇ ಬರುವಂತ ವರ್ಡ್ಸ್ ಯಾವಂತಂದ್ರೆ ದ ಫಸ್ಟ್ ಒನ್ ಈಸ್ ಅ ಡಿಮ್ಯಾಂಡ್, ಬೇಡಿಕೆ. ಸೆಕೆಂಡ್ ಒನ್ ಈಸ್ ಅ ಸಪ್ಲೈ, ಪೂರೈಕೆ. ಥರ್ಡ್ ಒನ್ ಈಸ್ ಅ ಮಾರ್ಕೆಟ್, ಮಾರುಕಟ್ಟೆ. ಫೋರ್ತ್ ಒನ್ ಈಸ್ ಅ ಕನ್ಸಂಪ್ಷನ್, ಅನುಭೋಗ. ಫಿಫ್ತ್ ಒನ್ ಈಸ್ ಅ ಪ್ರೊಡಕ್ಷನ್, ಉತ್ಪಾದನೆ. ಸಿಕ್ಸ್ತ್ ಒನ್ ಈಸ್ ಅ ಗೂಡ್ಸ್ ಅಂಡ್ ಸರ್ವಿಸಸ್, goods and services. ಸರಕು ಮತ್ತು ಸೇವೆಗಳು, ಸರಕು ಮತ್ತು ಸೇವೆಗಳು. ಇದೇ ರೀತಿಯಾಗಿ ಮತ್ತೆ ಬರುವಂತ ವರ್ಡ್ಗಳು ಯಾವುದು ಅಂತಂದ್ರೆ RBI ಅಂತ ಬರುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಎಕ್ಸ್ಚೇಂಜ್ ಅನ್ನೋ ವರ್ಡ್ ಬರುತ್ತೆ, LPC ಅನ್ನೋ ವರ್ಡ್ ಬರ್ತಾ ಇರುತ್ತೆ, ಬ್ಯಾಂಕ್, equilibrium. Then finally the micro, macro, colonial period. Colonial period. So these are the very important words we are discussing in first year economics textbook. So if you are understand these words meaning clearly, we have to understand the concept of Indian development economics as well as next is the statistic in economics. Is it clear? Indian economic development ಅಂತ ನಾವು ಟೆಕ್ಸ್ಟ್ ಬುಕ್ ಕರೀತಾರೆ, Indian development of economics ಅಂತ ನಾವು ಕರೀತಾರೆ. ಬಟ್ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತದ್ದು Indian economic development ಅಂತ ಇದೆ, ಅದು ನಿಮಗೆ ಅವೈಲೇಬಲ್ ಇದೆ, ನೋ ಪ್ರಾಬ್ಲಮ್. So what are the basic words now? First one is the demand. What is the meaning of demand? ಹಾಗಿದ್ರೆ ಬೇಡಿಕೆ ಅಂತಂದ್ರೆ ಏನು? So demand is nothing but in the everyday life many goods and services are available in a market, but we people are always hunting for best one. Is it clear? Every day we are demanding. For example, if you are hungry or if you are very thirsty, so what you need? Definitely you need at least a water or some juice, whatever it will be. So that is called demand. Demand means is nothing but combined of wish and want. Is it clear? So ಪ್ರತಿನಿತ್ಯ ಜೀವನದಲ್ಲಿ ನಮಗೆ ಬೇಡಿಕೆ ಅನ್ನೋ ಪದವನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಬೇಡಿಕೆ ಅಂತಂದ್ರೆ ಏನಲ್ಲ, ನಮ್ಮ ಆಸೆಗಳನ್ನ ತೃಪ್ತಿ ಮಾಡ್ಕೊಳ್ಳಿಕ್ಕೆ ಕೆಲವು ಸರಕು ಮತ್ತು ಸೇವೆಗಳನ್ನ ನಾವೇನ್ ಮಾಡ್ತಾ ಇದೀವಿ, ಬೇಡಿಕೆ ಮಾಡ್ತಾ ಇದೀವಿ. ಅಂದ್ರೆ ಅದು ಬೇಕು ಅಂತ ಹೇಳಿ ಏನ್ ಮಾಡ್ತಾ ಇದೀವಿ, ನಾವು ಆಸೆ ಪಡ್ತಾ ಇದೀವಿ. ಅದಕ್ಕೆ ಏನಂತ ಕರೀತಾ ಇದೀವಿ, ನಾವು ಬೇಡಿಕೆ ಅಂತ ಕರೀತಾ ಇದೀವಿ. Is it clear? The second one is the supply. So when we are discussing demand, automatically we have to discuss the concept of supply. Supply means everyday life we are demanding many goods and services, but few people are supply that. For example, you are really interested in Apple mobile or some other mobiles, but where it will come? Definitely Apple mobile or some
other BMW car or some other bench car will be produced somewhere and they will supply to the some other cities. Is it clear? So it means we people are demanding some goods and services, few people are supply those goods and services is called the supply. ಬೇಡಿಕೆಯನ್ನು ನಾವು ಅಧ್ಯಯನ ಮಾಡಿದ ತಕ್ಷಣ ಪೂರೈಕೆಯನ್ನು ಏಕೆ ಅಧ್ಯಯನ ಮಾಡ್ತಾ ಇದೀವಿ ಅಂತಂದ್ರೆ ಅನೇಕ ವಸ್ತುಗಳನ್ನು ನಾವು ಬೇಡಿಕೆ ಮಾಡ್ತಾ ಇದೀವಿ. ನಾನು ಹೇಳಿದೆ ಕಾರ್ ಆಗಿರಬಹುದು ಅಥವಾ ಇನ್ನಿತರ ಮೊಬೈಲ್ಗಳನ್ನ ಆಗಿರಬಹುದು, ಅವುಗಳನ್ನ ಬೇಡಿಕೆ ಮಾಡ್ತಾ ಇದೆ ಅಂತಂದ್ರೆ ಅವುಗಳನ್ನು ಉತ್ಪಾದನೆ ಮಾಡಿ ಕೆಲವರು ನಮ್ಗೆ ಏನ್ ಮಾಡಬೇಕಾಗಿದೆ, ಕಳಿಸ್ಕೊಡ್ಬೇಕಾಗಿದೆ. ಎಷ್ಟೋ ಜನರು BMW ಕಾರನ್ನು ಇವತ್ತು ಪರ್ಚೇಸ್ ಮಾಡಿದ್ದಾರೆ, ಆ BMW ಕಾರ್ ಇಲ್ಲೇ ಪರ್ಚೇಸ್ ಮಾಡಿದ್ದಾರೆ ಅಂತ ಕೂಡ ಅದು ಮ್ಯಾನುಫ್ಯಾಕ್ಚರ್ ಆಗಿರೋದು ಬೇರೆ ಒಂದು ಸಿಟಿಯಲ್ಲಿ, ಅಲ್ಲಿಂದ ಅದಕ್ಕೆ ಏನ್ ಮಾಡ್ತಾರೆ ಅವರು ಅದನ್ನು ವಿತರಣೆ ಮಾಡ್ತಾ ಇದ್ದಾರೆ ಅಥವಾ ಅದನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಇವೆರಡೂ ಕೂಡ ಈಕ್ವಲ್ ಆಗುವಂತಂದ್ರೆ when your DD is equal to SS, that is called equilibrium, ಸಮತೋಲನ ಅಂತ ಕರೀತೀವಿ ಅದಕ್ಕೆ. ಅಂದ್ರೆ ಯಾವಾಗ ಬೇಡಿಕೆ ಪೂರೈಕೆಗೆ ಸಮವಾಗಿರುತ್ತದೆಲ್ಲ ಅಂತಹ ಒಂದು ಸನ್ನಿವೇಶವನ್ನು ನಾವು ಸಮತೋಲನ ಅಂತ ಕರೀತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, we are demanding 10 motorbikes and they are ready to supply 10 motorbikes. This is called equilibrium situation in economics. Is it clear? The next one is a market. Everyone knows that what is meaning of market, but in economic term is very important. Market is nothing but is an institution. Okay, there is a set of arrangements. Market is nothing but is an institution, and there is a set of arrangements like buyers and sellers, and they are exchanging their endowments. ಮಾರುಕಟ್ಟೆ ಅಂದರೆ ಬೇರೆ ಏನಲ್ಲ, ಅದೊಂದು ರೀತಿಯ ಸಂಸ್ಥೆಯಾಗಿದ್ದು ಅಲ್ಲಿ ಮಾರುವವರು ಮತ್ತು ಕೊಳ್ಳುವವರು ತಮ್ಮ ಸರಕು ಮತ್ತು ಸೇವೆಗಳನ್ನು ಏನು ಮಾಡ್ಕೊತಾ ಇದ್ದಾರೆ, ಬದಲಾವಣೆ ಮಾಡ್ಕೊತಾ ಇದ್ದಾರೆ. ಅಂತಹ ಒಂದು ಸನ್ನಿವೇಶಕ್ಕೆ ಒಂದು ಪ್ರಕ್ರಿಯೆ ಏನಂತ ಕರೀತಾ ಇದ್ದೀವಿ ನಾವು, ಮಾರುಕಟ್ಟೆ ಅಂತ ಕರೀತಾ ಇದ್ದೀವಿ. ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಎಕ್ಸ್ಚೇಂಜ್ ದ ಎಂಡೋಮೆಂಟ್ಸ್ ಆರ್ ಪ್ರೊಡಕ್ಟ್ ಈಚ್ ಅದರ್ is called market. Is it clear? Next one is the consumption. When we are demanding purpose of the consumption only, because everyday life we are consuming many goods and services. Consumption is nothing but eating. The simple meaning is consumption nothing but eating. For example, so how can we eat car? How can we eat bicycle? Or how can we eat motorcycle? Consumption means you have to take a utility from those goods and services. It means use. The best word is consumption is nothing but use. Is it clear? ಅನುಭೋಗ ಅಂದ್ರೆ ಬೇರೆ ಏನಲ್ಲ, ತಿನ್ನುವಂಥದ್ದು. ಬಟ್ ಎಲ್ಲಾ ವಸ್ತುಗಳನ್ನ ತಿನ್ಲಿಕ್ಕೆ ಆಗುದಿಲ್ಲ ನಮ್ಮ ಕೈಲಿ, ಕೆಲವು ಸರಕು ಮತ್ತು ಸೇವೆಗಳನ್ನ ಮಾತ್ರ ನಾವು ತಿನ್ಲಿಕ್ಕೆ ಸಾಧ್ಯ. ಬಟ್ ಹಾಗಾಗಿ ಕನ್ಸಂಪ್ಷನ್ ಅಂದ್ರೆ ಇನ್ನೊಂದು ಅರ್ಥ ಏನ್ ಹೇಳ್ಬೋದು ಅಂತಂದ್ರೆ ಉಪಯೋಗ. ಅನೇಕ ಸರಕು ಮತ್ತು ಸೇವೆಗಳನ್ನ ಉಪಯೋಗ ಮಾಡ್ತಾ ಇದೀವಲ್ರಿ ನಾವು, ಕಾರಣ ಉಪಯೋಗ ಮಾಡ್ತಾ ಇದ್ದೀವಿ, ಅನೇಕ ರೀತಿಯ ಬೇಳೆಕಾಳು ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಅವುಗಳನ್ನ ಕೂಡ ಉಪಯೋಗ ಮಾಡ್ತಾ ಇದೀವಿ. ಕನ್ಸಂಪ್ಷನ್ ಅಥವಾ ಅನುಭೋಗ ಅಂದ್ರೆ ಬೇರೆ ಏನಲ್ಲ, ಉಪಯೋಗ ಮಾಡುವಂಥದ್ದು ನಾವೇನಂತ ಕರೀತಾ ಇದೀವಿ, ಅನುಭೋಗ ಅಂತ ಕರೀತಾ ಇದೀವಿ. ವರ್ಡ್ಸ್ ತುಂಬಾ ಡಿಫರೆಂಟ್ ಅನ್ಸುತ್ತೆ, ಬಟ್ ಮೀನಿಂಗ್ ಏನಿದೆ ಈಸಿ ಆಗಿದೆ. ನೆಕ್ಸ್ಟ್ ಒನ್ ಏನಿದೆ, ಉತ್ಪಾದನೆ. ದ ನೆಕ್ಸ್ಟ್ ವರ್ಡ್ ಇಟ್ಸ್ ದ ಪ್ರೊಡಕ್ಷನ್. ಅನೇಕ, ಫಾರ್ ಎಕ್ಸಾಂಪಲ್, ಇನ್ ಎವ್ರಿಡೇ ಲೈಫ್ ವಿ ಆರ್ ಪ್ರೊಡ್ಯೂಸಿಂಗ್ ಮೆನಿ ಗೂಡ್ಸ್ ಅಂಡ್ ಸರ್ವಿಸಸ್. ಪ್ರೊಡಕ್ಷನ್ ಇಸ್ ನಥಿಂಗ್ ಬಟ್ build. It means that create. For example, manufacturing. The word we are using, manufacturing, nothing but we are build many goods and services in everyday life. That word is nothing but production. ಉತ್ಪಾದನೆ ಅಂತಂದ್ರೆ ಬೇರೆ ಏನಲ್ಲ, ಎವ್ರಿ ಡೇ ಅಂದ್ರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಏನ್ ಮಾಡ್ತಾ ಇದೀವಿ, ಅನೇಕ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಅಂತಂದ್ರೆ ಅದನ್ನ ನಿರ್ಮಾಣ ಮಾಡುವಂಥದ್ದು. ನಿರ್ಮಾಣ ವರ್ಡ್ಗೆ ಏನಂತ ಕರೀತಾ ಇದೀವಿ ನಾವಿಲ್ಲಿ, ಉತ್ಪಾದನೆ ಅಂತ ಕರೀತಾ ಇದೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇದು ಪದೇ ಪದೇ ಅನೇಕ ಸಾರಿ ರಿಪೀಟ್ ಆಗುವಂತ ವರ್ಡ್ ಎಕನಾಮಿಕ್ಸ್ ಅಲ್ಲಿ ಯಾವ್ದಪ್ಪ ಅಂತಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್. ಸರಕು ಮತ್ತು ಸೇವೆಗಳು. ಮೆನಿ ಟೈಮ್ಸ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ರಿಪೀಟೆಡ್ ಇನ್ ಎಕನಾಮಿಕ್ಸ್. ಗೂಡ್ಸ್ ಅಂಡ್ ಸರ್ವಿಸಸ್ ನಥಿಂಗ್ ಬಟ್ ಎವ್ರಿಡೇ materials. For example, this is also considered as a good, but my service is considered as a services. My teaching is considered as a services. This pen or this marker is considered as a goods. Is it clear? So those are the considered as a goods and services. What are the availability in the market? Those all are considered as a goods. And difference between goods and services, good is a tangible. Tangible means we can touch some materials. For example, I can touch this marker. But services is intangible. We cannot touch.
ಸರಕು ಮತ್ತು ಸೇವೆಗಳ ಬಗ್ಗೆ ಅಧ್ಯಯನ ಮಾಡ್ತಿದೀವಿ ಅಂತಂದ್ರೆ ಸರಕು ಮತ್ತು ಸೇವೆಗಳ ಅಂತಂದ್ರೆ ಬೇರೆ ಏನು ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಕೆ ಮಾಡುವಂತ ಕೆಲವು ವಸ್ತುಗಳು ಮತ್ತು ಸೇವೆಗಳು. ಸೊ ಈ ಮಾರ್ಕರ್ ಆಗಿರುವಂತದ್ದು ಅಥವಾ ಈ ಡಸ್ಟರ್ ಆಗಿರುವಂತದ್ದು ಇವುಗಳು ಎಲ್ಲವೂ ಎಲ್ಲಿ ಬರ್ತಾ ಇದಾವೆ? ಸರಕುಗಳಲ್ಲಿ ಬರ್ತಾ ಇದಾವೆ. ಸೇವೆಗಳು ಅಂತಂದ್ರೆ ಏನ್ ಡಿಫರೆನ್ಸ್ ಇದೆ ಸರಕು ಮತ್ತು ಸೇವೆಗಳು ಅಂದ್ರೆ ನಾನು ಇವಾಗ ಟೀಚ್ ಮಾಡ್ತಿರೋದು ಯಾವ್ದ್ರಲ್ಲಿ ಬರ್ತಾ ಇದೆ? ಸೇವೆಗೆ ಬರ್ತಾ ಇದೆ. ಡಾಕ್ಟರ್ ಯಾವ್ದ್ರಲ್ಲಿ ಬರ್ತಾ ಇದ್ದಾರೆ? ಸೇವೆಗೆ ಬರ್ತಾ ಇದ್ದಾರೆ. ಲಾಯರ್ಸ್ ಯಾವ್ದ್ರಲ್ಲಿ ಬರ್ತಾ ಇದ್ದಾರೆ? ಸೇವೆಗಳಲ್ಲಿ ಬರ್ತಾ ಇದ್ದಾರೆ. ಇವುಗಳನ್ನ ನಾವೇನಂತ ಕರೀತಾ ಇದೀವಿ? ಸರಕು ಮತ್ತು ಸೇವೆಗಳು ಅಂತ ಕರೀತಾ ಇದೀವಿ. ಬೇಸಿಕ್ ಡಿಫರೆನ್ಸ್ ಏನಿದೆಪ್ಪ ಸರಕು ಮತ್ತು ಸೇವೆಗಳು ಅಂತಂದ್ರೆ ಸರಕುಗಳನ್ನ ನಾವು ಟಚ್ ಮಾಡಬಹುದು, ಮುಟ್ಟಬಹುದು, ಸ್ಪರ್ಶಿಸಬಹುದು ಅವುಗಳನ್ನ. ಬಟ್ ಸೇವೆಗಳನ್ನ ಸ್ಪರ್ಶಿಸಲಿಕ್ಕೆ ಆಗುವುದಿಲ್ಲ. ಟ್ಯಾಂಜಿಬಲ್ ಮತ್ತು ಇಂಟ್ಯಾಂಜಿಬಲ್ ಅಂತ ಕರೀತಾ ಇದೀವಿ. ಸರಕುಗಳನ್ನ ಈ ಮಾರ್ಕರ್ ಅನ್ನ ನಾನು ಟಚ್ ಮಾಡಬಹುದು, ಈ ಡಸ್ಟರ್ ನ ಟಚ್ ಮಾಡಬಹುದು, ಅಥವಾ ಈ ಸ್ಮಾರ್ಟ್ ಬೋರ್ಡ್ ಅನ್ನ ಅಥವಾ ಬೋರ್ಡ್ ಅನ್ನು ಏನ್ ಮಾಡಬಹುದಾಗಿದೆ? ಟಚ್ ಮಾಡಬಹುದಾಗಿದೆ. ಮತ್ತು ನನ್ನ ಸೇವೆ ಆಗಿರಬಹುದು, ಡಾಕ್ಟರ್ ಸೇವೆ ಆಗಿರಬಹುದು, ಅಥವಾ ಇಂಜಿನಿಯರಿಂಗ್ ಸೇವೆ ಆಗಿರಬಹುದು, ಅವುಗಳನ್ನ ಟಚ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಜಸ್ಟ್ ಅವರ ಉಪಯೋಗವನ್ನ ಮಾತ್ರ ತಗೊಳ್ಬಹುದಾಗುತ್ತೆ, ಅವುಗಳನ್ನ ಟಚ್ ಮಾಡ್ಲಿಕ್ಕೆ ಆಗುವುದಿಲ್ಲ. RBI ನಾನು ಇಂಟರ್ವ್ಯೂದಲ್ಲಿ ತುಂಬಾ ಮಕ್ಕಳಿಗೆ ಕೇಳಿದಂತ ಕ್ವಶನ್, RBI ಎಲ್ಲಿದೆ? RBI ಅಂತಂದ್ರೆ ಏನು ಅಂತ ಹೇಳಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇದನ್ನ ನಾವು ಸೆಂಟ್ರಲ್ ಬ್ಯಾಂಕ್ ಅಂತ ಕೂಡ ಕರೀತಾ ಇದ್ದೀವಿ. The RBI is considered as the central bank of India, and most of the students gave answer in an interview the mother of all banks. Definitely you are right. ಇದು ಎಲ್ಲಾ ಬ್ಯಾಂಕ್ಗಳ ತಾಯಿ ಅಂತ ಕರೀತೀವಿ. Because RBI controls all other banks in India. Because this is the central bank of India and it is located in Mumbai. Most of the students gave answer Delhi. Okay, fine, let it be. But RBI located in Mumbai. So we'll discuss in a very vast in the first year also, in second year also. There is a chapter regarding RBI only. What is the functions of RBI and how it works, how money will be the print, and what are the rules and regulations for the RBI. What is the present governor of RBI? We will discuss later in detail. Is it clear? Next one, exchange. Exchange is nothing but we are changing or supply goods one place to another place. For example, I need rice. When I give money to that person, he will exchange to the rice. It means money exchange with the rice. People are exchanging wheat with the rice. Is it clear? Exchange means we are changing the goods and services. That is called exchange. ಬದಲಾವಣೆ ಅಥವಾ ವಿತರಣೆ ಅಂತ ಕರೆಯುವುದಾದ್ರೆ ಕೆಲವು ಸರಕು ಮತ್ತು ಸೇವೆಗಳನ್ನ ಏನ್ ಮಾಡ್ತೇವೆ? ದುಡ್ಡು ಕೊಟ್ಟನ್ನು ತಗೊಳ್ತಾ ಇದೀವಿ. ಆ ದುಡ್ಡಿನ ಬದಲಾಗಿ ಏನ್ ಮಾಡ್ತಾ ಇದ್ದೀವಿ? ಆ ಸರಕು ಮತ್ತು ಸೇವೆಗಳನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ನಾವೇನಂತ ಕರೀತಾ ಇದೀವಿ? ಎಕ್ಸ್ಚೇಂಜ್ ಅಂತ ಕರೀತಾ ಇದೀವಿ. ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್, LPC. ಇದು ಕೂಡ ಬರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಇಂಡಿಯನ್ ಎಕಾನಮಿ ಡೆವಲಪ್ಮೆಂಟ್ ಈ ಲೆವೆಲ್ಗೆ ಆಗಿದೆ ಅನ್ನೋದಕ್ಕೆ ರೀಸನ್ ಏನಾಗಿದೆ ರೀ? LPC ಆಗಿದೆ. LPC is nothing but liberalization, privatization and globalization. It will be introduced in 1991. One of the great economists in India, Dr. Manmohan Singh. In 1991, the person economist introduced LPC concept, liberalization, privatization and globalization. This is the concept only which helps to the Indian economy. 1991ರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಮಾಜಿ ರಾಷ್ಟ್ರಪತಿಯಾದಂತಹ ಪ್ರಧಾನಮಂತ್ರಿಯಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಏನ್ ಮಾಡ್ತಾರೆ? ಇದನ್ನ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾರೆ? LPC ಅಂತ ಅಂದ್ರೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಅನ್ನೋ ಒಂದು ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಏನ್ ಮಾಡ್ಕೊಡ್ತಾರೆ? ಅದನ್ನ ಹೇಳ್ಕೊಡ್ತಾರೆ. ನೆಕ್ಸ್ಟ್, ಬ್ಯಾಂಕ್. ಇಟ್ ಮೀನ್ಸ್ ಎಕ್ಸ್ಚೇಂಜ್ ಆಫ್ ಮನಿ ಆರ್ ಟ್ರಾನ್ಸಾಕ್ಷನ್ ಆಫ್ ಮನಿ, ಡೆಪಾಸಿಟ್, ಕ್ರೆಡಿಟ್, ಡೆಬಿಟ್. ಸೊ ಬ್ಯಾಂಕ್ ಅಂದ್ರೆ ಬೇರೆ ಏನಲ್ಲ, ಹಣದ ವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವಂಥದ್ದು. ಕೆಲವು ಸಾರಿ ನಾವು ಹಣವನ್ನು ಡೆಪಾಸಿಟ್ ಮಾಡ್ತೀವಿ, ಕೆಲವು ಸಾರಿ ಹಣವನ್ನು ವಿಡ್ರಾ ಮಾಡ್ತೀವಿ. ಡೆಬಿಟ್, ಕ್ರೆಡಿಟ್ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡುವುದಾಗಿದೆ ಬ್ಯಾಂಕ್ ಆಗಿದೆ. ನೆಕ್ಸ್ಟ್ ಮೀನ್ಸ್ ಈಕ್ವಿಲಿಬ್ರಿಯಂ. So is nothing but I already discussed that where demand is equal to supply is called equilibrium. It means equal. See here, 10 is equal to 10, but 10 is not equal to 8. This is inequilibrium. This is equilibrium. Is it clear? Where demand is equal to supply, that concept is called the equilibrium. ಸಮತೋಲನ ಅಂತಂದ್ರೆ ಬೇಡಿಕೆ ಮತ್ತು ಪೂರೈಕೆಗಳು ಒಂದನ್ನೊಂದು ಸಮವಾಗಿದ್ರೆ, ಇಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಒಂದನ್ನೊಂದು ಛೇದಿಸ್ತಾವಲ್ಲ, ಅದಕ್ಕೆ ನಾವೇನಂತ ಕರೀತಾ ಇದೀವಿ? ಸಮತೋಲನ ಅಂತ ಕರೀತಾ ಇದೀವಿ. 10 10ಗೆ ಈಕ್ವಲ್ ಅಂತ ಕರೀಬಹುದು, ಬಟ್ 10 8ಕ್ಕೆ ಈಕ್ವಲ್ ಆಗೋದಿಲ್ಲ, ಅದಕ್ಕೆ ಅಸಮತೋಲನ ಅಂತ ಕರೀತಾ ಇದೀವಿ ನಾವು. ಮೈಕ್ರೋ and macroeconomics. Micro is nothing but we are dividing the economy as a small units or a indivisible units.
It means, for example, our Indian economy is a very vast, but we are dividing the economy as a small unit. For example, in India, many MNC companies are there. But if you are particularly studying about the Infosys company or Wipro company, that concept is called the microeconomics. Is it clear? We are dividing the economy as a small units or a indivisible units is called the microeconomics. When it comes to the macroeconomics, we are studying economy as a whole. It means complete Indian economy. If you are really interested in study about the complete Indian economy, that is called the macroeconomics. The simple meaning of micro is small, macro is the biggest or a vast or a large. This is the basic of micro and macro. ಸೂಕ್ಷ್ಮ ಮತ್ತು ವಿಶಾಲ ಅರ್ಥಶಾಸ್ತ್ರ ಅಂತಂದ್ರೆ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದ್ರೆ ಆರ್ಥಿಕತೆಯನ್ನ ಸಣ್ಣ ಸಣ್ಣ ಭಾಗಗಳಾಗಿ ಅಧ್ಯಯನ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಅನೇಕ MNC ಕಂಪನಿಗಳಿದ್ದಾವೆ, ದೊಡ್ಡ ದೊಡ್ಡ ಕಂಪನಿಗಳಿದ್ದಾವೆ. ಅದರಲ್ಲಿ ಯಾವುದಾದ್ರೂ ಇನ್ಫೋಸಿಸ್ ಅಥವಾ ವಿಪ್ರೋ ಕಂಪನಿಯ ಬಗ್ಗೆನೇ ನಾನು ಅಧ್ಯಯನ ಮಾಡಿದರೆ ಅದೇನಾಗುತ್ತೆ, ಸೂಕ್ಷ್ಮ ಅರ್ಥಶಾಸ್ತ್ರ ಆಗುತ್ತೆ. ಕಂಪ್ಲೀಟ್ ಆಗಿ ಭಾರತದ ಆರ್ಥಿಕತೆಯ ಬಗ್ಗೆ ನೀವು ಅಧ್ಯಯನ ಮಾಡಿಬಿಟ್ರು ಅಂತಂದ್ರೆ ಅದು ಸಮಗ್ರ ಅಥವಾ ವಿಶಾಲ ಅರ್ಥಶಾಸ್ತ್ರ ಆಗುತ್ತೆ. ಸೊ ದ ಫೈನಲ್ ವರ್ಡ್ is colonial period. Colonial period. So what is the meaning of word colonial period? Is nothing but British period or rule is considered as a colonial period. In the first year Indian economic development textbook, first chapter it will start colonial period. Again and again that word becomes the colonial period is nothing but British rule or British period. It means before 1947. That period is considered as a colonial period. So now ಬರುತ್ತೆ colonial ಅವಧಿ ಅಥವಾ ಸಮಯ, colonial period ಅಂತ ಕರೀತಾ ಇದ್ದೀವಿ ಅದಕ್ಕೆ ನಾವು ಬ್ರಿಟಿಷ್ ಅಥವಾ ವಸಾಹತುಶಾಹಿ ಆಡಳಿತ ಅಂತ ಕರಿತೀವಿ ಕನ್ನಡದಲ್ಲಿ. ವಸಾಹತುಶಾಹಿ ಅಂದ್ರೆ 1947ರ ಮುಂಚೆ ಏನು ಒಂದು ಅವಧಿ ಇತ್ತಲ್ಲ, ಆ ಅವಧಿಯನ್ನ ಏನಂತ ಕರೀತಾ ಇದ್ದೀವಿ ನಾವು, ವಸಾಹತುಶಾಹಿ ಆಡಳಿತ. ಅಂದ್ರೆ ಬ್ರಿಟಿಷರ ಆಡಳಿತದ ಅವಧಿಯನ್ನು ನಾವು ಕಲೋನಿಯಲ್ ಪೀರಿಯಡ್ ಅಥವಾ ವಸಾಹತುಶಾಹಿ ಅಂತ ಹೇಳಿ ಕರೀತಾ ಇದ್ದೀವಿ. ನಮ್ಮ ಮೊದಲ ಒಂದು ಚಾಪ್ಟರ್ ಅಲ್ಲೇ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಅಂದ್ರೆ 1947ರ ಮುಂಚೆ ಭಾರತದ ಆರ್ಥಿಕ ವ್ಯವಸ್ಥೆ ಹೇಗಿತ್ತು ಅಂತ ಸ್ಟಾರ್ಟ್ ಆಗುತ್ತೆ. ಆ ವರ್ಡ್ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಕಲೋನಿಯಲ್ ಪೀರಿಯಡ್ ಅಂದ್ರೆ ಬೇರೆ ಏನೂ ಅಲ್ಲ, ಬ್ರಿಟಿಷರ ಆಡಳಿತದ ಒಂದು ಪೀರಿಯಡ್ ಅಥವಾ 1947ರ ಮುಂಚೆ ಏನಿತ್ತಲ್ಲ ಆ ಒಂದು ಅವಧಿಯನ್ನು ಏನಂತ ಕರೀತಾ ಇದ್ದೀವಿ ನಾವು, ಕಲೋನಿಯಲ್ ಪೀರಿಯಡ್ ಅಂತ ಕರೀತಾ ಇದ್ದೀವಿ. ಸೊ ಇವೆಲ್ಲವೂ ಕೂಡ ನಮ್ಗೆ ವರ್ಡ್ ಏನಾಗ್ತವೆ, ಮೊದಲವಾಗಿ ಅರ್ಥಶಾಸ್ತ್ರದಲ್ಲಿ ಕೆಲವು ವರ್ಡ್ಸ್ಗಳನ್ನ ಅರ್ಥ ಮಾಡ್ಕೋಬೇಕು ಅಥವಾ ಕೆಲವು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇವುಗಳನ್ನ ನಾವು ಅಧ್ಯಯನ ಮಾಡಬೇಕು. ಸೊ ಮುಂದಿನ ತರಗತಿಯಲ್ಲಿ ಇದ್ರ ಜೊತೆಗೆ ಇನ್ನೂ ಕೆಲವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಬರ್ತವೆ, ಲೈಕ್ RBI, LPC ಆಗಿರಬಹುದು, ಅಥವಾ ಬಿಫೋರ್ ಇಂಡಿಪೆಂಡೆನ್ಸ್ ವಾಟ್ ಇಸ್ ದ ಕಂಡೀಷನ್ ಆಫ್ ಇಂಡಿಯನ್ ಎಕಾನಮಿ. ಇದರ ಬಗ್ಗೆ ನಾವು ಒಂದೊಂದೇ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.